ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಷನ್. ನಾನು ಭರತ್ ಕೃಷ್ಣಪ್ಪ. ಇಂದು ಉದ್ಯೋಗ ಹುಡುಕೋದು ಅಷ್ಟು ಸುಲಭದ ಕೆಲಸವಲ್ಲ. ಕೇವಲ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿದ ಮಾತ್ರಕ್ಕೆ ಇಲ್ಲಿ ಕೆಲಸ ಸಿಗೋದಿಲ್ಲ. ಅದಕ್ಕೆ ಕೆಲವು ಎಕ್ಸ್ಟ್ರಾ ಸ್ಕಿಲ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲೆಲ್ಲ ಡಿಗ್ರಿ ಮಾಡಿದ ಕೂಡಲೇ ಜಾಬ್ ಸಿಗ್ತಾ ಇತ್ತು. ಮಾರ್ಕ್ಸ್ ಕಾರ್ಡ್ ನೋಡಿ ಕೆಲಸ ಕೊಡ್ತಾಯಿದ್ರು. ಈಗ ನಿಮ್ಮ ಸರ್ಟಿಫಿಕೇಟ್ ಜೊತೆಗೆ ಸ್ಕಿಲ್ಸ್ ಎಷ್ಟಿದೆ ಅಂತ ನೋಡ್ತಾರೆ. ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಸ್ಕಿಲ್ಸ್ ನೀವು ಕಲಿತ್ರೆ ಪಕ್ಕಾ ಕೆಲಸ ಸಿಗುತ್ತೆ. ಇಲ್ವಾದಲ್ಲಿ ಉದ್ಯೋಗ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಸದ್ಯ 2025ರಲ್ಲಿ ಡಿಮ್ಯಾಂಡ್ ಇರೋ ಜಾಬ್ಗಳು ಯಾವುದು ಅಂತ ಗೊತ್ತಾದರೆ ಅದಕ್ಕೆ ಸಂಬಂಧಿಸಿದಂಥ ಸ್ಕಿಲ್ಗಳನ್ನ ಕಲಿಬಹುದು. ಹಾಗಾದರೆ ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂ ಪ್ರಕಟಿಸಿದ ಸಮೀಕ್ಷೆ ಪ್ರಕಾರ ವೇಗವಾಗಿ ಬೆಳೆಯುತ್ತಿರುವ ಬೇಡಿಕೆಯ ಉದ್ಯೋಗಗಳು ಯಾವುದ್ಯಾವುದು ಅಂತ ನೋಡೋದಾದರೆ 2025ರ ಏಪ್ರಿಲ್ರಿಂದ ಜೂನ್ ಅವಧಿಯಲ್ಲಿ ಈ ಉದ್ಯೋಗಗಳಿಗೆ ಗಣನೀಯವಾದ ಬೇಡಿಕೆ ಇದೆ. ಗಣಿತ ತಜ್ಞ, ಮಾನಸಿಕ ಆರೋಗ್ಯ ತಜ್ಞ, ಕಾರ್ಯಕ್ಷಮತೆ ವ್ಯವಸ್ಥಾಪಕ, ಗುತ್ತಿಗೆ ನಿರ್ವಾಹಕರು, ಸ್ಟಾಕ್ ಅಸೋಸಿಯೇಟ್, ಅನುಸರಣಾ ವಿಶ್ಲೇಷಕ, ನಿರ್ವಹಣಾ ಕೆಲಸಗಾರ, ಮರ್ಚಂಡೈಸ್ ಅಸೋಸಿಯೇಟ್, ಡೇಟಾ ಸೈನ್ಸ್ ತಜ್ಞ, ಮೀಟ್ ಕಟರ್ ಈ ಹುದ್ದೆಗಳಿಗೆ ಭಾರೀ ಬೇಡಿಕೆ ಇದೆ. ನೀವು ತಾಂತ್ರಿಕ, ಆರೋಗ್ಯ, ಚಿಲ್ಲರೆ ವ್ಯಾಪಾರ ಹಾಗೂ ನಿರ್ವಹಣಾ ಹುದ್ದೆಗಳ ಸಮತೋಲಿತ ಮಿಶ್ರಣ ಕಾಣಬಹುದಾಗಿದೆ. ಈ ಹುದ್ದೆಗಳಿಗೆ ಹೆಚ್ಚು ಬೇಡಿಕೆ ಯಾಕೆ ಅಂತ ನೋಡೋದಾದರೆ AI ತಂತ್ರಜ್ಞಾನ ವೇಗವಾಗಿ ವ್ಯಾಪಾರಗಳನ್ನು ಮರುರೂಪಿಸುತ್ತಿದೆ. ಹಾಗಾಗಿ ಡೇಟಾ ಸೈನ್ಸ್ ತಜ್ಞರು ಮತ್ತು ವಿಶ್ಲೇಷಕರು ಹೆಚ್ಚಿನ ಪ್ರಾಮುಖ್ಯತೆ ಪಡೆಯುತ್ತಿದ್ದಾರೆ. ಹಾಗೆಯೇ ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲೂ ಚೇತರಿಕೆ ಕಂಡುಬಂದಿದ್ದು ಸ್ಟಾಕ್ ಮತ್ತು ಮರ್ಚಂಡೈಸ್ ಅಸೋಸಿಯೇಟ್ಗಳ ಬೇಡಿಕೆ ಕೂಡ ಹೆಚ್ಚಾಗ್ತಿದೆ. ಈ ಬಾರಿ ಅಗ್ರಸ್ಥಾನವನ್ನು ಸಾಫ್ಟ್ವೇರ್ ಇಂಜಿನಿಯರ್ ಕಾಯ್ದುಕೊಂಡ್ರೆ ನಂತರದ ಸ್ಥಾನದಲ್ಲಿ ಮಾರಾಟಗಾರರು ಹಾಗೂ ನರ್ಸ್ಗಳು ಇದ್ದಾರೆ. ಒಟ್ಟಾರೆ 2025ರಲ್ಲಿ ಅತಿ ಹೆಚ್ಚು ಬೇಡಿಕೆಯ ಹುದ್ದೆಗಳು ಯಾವುದು ಅಂತ ನೋಡೋದಾದರೆ ಸಾಫ್ಟ್ವೇರ್ ಇಂಜಿನಿಯರ್, ಮಾರಾಟಗಾರ, ನರ್ಸ್, ಯೋಜನಾ ವ್ಯವಸ್ಥಾಪಕ, ಗ್ರಾಹಕ ಸೇವಾ ಪ್ರತಿನಿಧಿ, ಮಾರಾಟ ವ್ಯವಸ್ಥಾಪಕ, ಲೆಕ್ಕ ಪರಿಶೋಧಕ, ಖಾತೆ ವ್ಯವಸ್ಥಾಪಕ, ಎಲೆಕ್ಟ್ರಿಕಲ್ ಇಂಜಿನಿಯರ್, ಡೇಟಾ ವಿಶ್ಲೇಷಕ ಹುದ್ದೆಗಳಿಗೆ ಭಾರೀ ಡಿಮ್ಯಾಂಡ್ ಇದೆ. ನೀವು ಗಮನಿಸಬೇಕಾದ ವಿಷಯ ಅಂದರೆ ಡೇಟಾ ವಿಶ್ಲೇಷಕರು ಮೊದಲ ಬಾರಿಗೆ ಟಾಪ್ 10ರ ಪಟ್ಟಿಯಲ್ಲಿ ಪ್ರವೇಶ ಮಾಡಿದ್ದಾರೆ. ಇದು AI ಆಧಾರಿತ ಡಿಜಿಟಲ್ ರೂಪಾಂತರದ ವೇಗ ಹೆಚ್ಚುತ್ತಿರುವುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. 2025ರಲ್ಲಿ ಉದ್ಯೋಗ ಮಾರುಕಟ್ಟೆ ವ್ಯಾಪಕವಾಗಿದೆ. ತಾಂತ್ರಿಕ ಹುದ್ದೆಗಳಿಂದ ಹಿಡಿದು ಆರೋಗ್ಯ ಸೇವೆಗಳು, ಚಿಲ್ಲರೆ ವ್ಯಾಪಾರದಿಂದ ಹಿಡಿದು ನಿರ್ವಹಣಾ ಕೆಲಸದವರೆಗೂ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧಾತ್ಮಕ ನೇಮಕಾತಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿಭಾವಂತರಿಗೆ ಅವಕಾಶಗಳು ಹೆಚ್ಚಾಗಲಿದೆ. ಕಂಪನಿಗಳಲ್ಲಿ ಉತ್ತಮ ಕೌಶಲ್ಯ ಇರೋ ಅಭ್ಯರ್ಥಿಗಳು ಅಷ್ಟು ಸುಲಭವಲ್ಲ ಅಂತ ಹೇಳ್ಬೋದಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.